ಮರೆಯಾದ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನಾಗಲಿದ್ದಾರೆ. 1932 ಮೇ 1ನೇ ತಾರೀಕಿಗೆ ಅವರು ಜನಿಸಿದರು. ಇವತ್ತು ಅವರು ನಿಧನರಾಗಿದ್ದಾರೆ. 92 ವರ್ಷ ಅವರಿಗೆ. ಅವರು ನಡ್ಕೊಂಡು ಬಂದಿರುವಂಥ ಜೀವನವೇ ಒಂದು ರೀತಿಯಾಗಿ ಹೊಸ ರಾಜಕೀಯ ಪೀಳಿಗೆಗಳಿಗೆ ಮಾದರಿಯಾಗಿರ್ಬೇಕು. ಬಟ್ ಈಗಿರುವಂಥ ರಾಜಕಾರಣಿಗಳಿಗಿಲ್ಲ ಬಿಡಿ, ಯಾಕಂದರೆ ಅದರಲ್ಲಿರುವಂಥ ಅಳವಡಿಸ್ಕೊಳ್ಳೋದೇ ಅವರು ಕಡಿಮೆ. ಎಲ್ಲ ರೀತಿಯಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವ್ರನ್ನ ಅಳವಡಿಸುವಂಥ ರೀತಿಯಲ್ಲಿ ರಾಜಕೀಯವನ್ನು ಮಾಡಿದರೆ ಈ ಭಾಷೆಯ ಪದಬಳಕೆ ಇದೆಯಲ್ಲ, ಅದು ಅವರಿಂದ ಕಲ್ತ್ಕೋಬೇಕಾಗಿತ್ತು. ಎಂಥದ್ದೇ ಕೋಪ, ಎಂಥದ್ದೇ ಅವರ ಮೇಲೆ ಆಕ್ರೋಶ ಇದ್ದರೂ ಕೂಡ ಅವರು ಬಳಕೆ ಮಾಡ್ತಾ ಇದ್ದಂಥ ಶಬ್ದಗಳನ್ನು ನೋಡಿಬಿಟ್ಟಿದ್ರೆ ಗೊತ್ತಾಗಿರೋದು ಎಸ್.ಎಂ. ಕೃಷ್ಣ ಅವರು ಹೇಗೆ ಅಂಥೇಳಿ. ಅವರ ಸ್ಟೈಲು, ಅವರು ಇರ್ತಾ ಇದ್ದಂಥ ರೀತಿ, ಅವರ ಆಡಳಿತದ ವೈಖರಿ, ಅವರು ಮಾತನಾಡ್ತಾ ಇದ್ದಂಥ ರೀತಿ, ಕನ್ನಡ ಭಾಷೆ, ಇಂಗ್ಲೀಷು ನಿರರ್ಗಳವಾಗಿ ಮಾತನಾಡ್ತಾ ಇದ್ದಿದ್ದು ಅದ್ಭುತ. ಅದು ಒಂದೊಂದು ವಿಚಾರಗಳು ಕೂಡ ಅದ್ಭುತ ಇದೆ. 60 ವರ್ಷನೇ ಅವರು ರಾಜಕೀಯದಲ್ಲಿ ಮುಗಿಸಿದ್ದಾರೆ. 60 ವರ್ಷನೇ. 30ನೇ ವರ್ಷಕ್ಕೇ ಅವರು ವಿಧಾನಸಭೆಗೆ ಕಾಲಿಟ್ಟರು. ಅದಾದ ನಂತರ ಲೋಕಸಭೆಗೆ ಬಂದರು. ಅದ್ಭುತವಾಗಿದೆ. ಸೊ ಇದರ ಬಗ್ಗೆ ಅವರು ಬಂದಂಥ ಪಯಣದಲ್ಲಿ ಹಲವರಿಗೆ ಮಾರ್ಗದರ್ಶಕರಾಗಿ ನಿಂತ್ಕೊಂಡ್ರು. ಹಲವರು ಅವರನ್ನು ನೋಡಿ ಬೆಳೆದರು. ಅವರ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡ್ರು. ಹೇಗಿದೆ ಅವರ ಒಡನಾಟ, ಹೇಗಿತ್ತು, ಅವುಗಳನ್ನು ಗಣ್ಯರು ಮೆಲುಕು ಹಾಕಿದ್ದಾರೆ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾಸ್ ಕ್ಲಾಸ್ ಲೀಡರ್ ಯುಗಾಂತ್ಯ, ಸೊಫಿಸ್ಟಿಕೇಟೆಡ್ ರಾಜಕಾರಣಿ ಕೃಷ್ಣ ವಿಧಿವಶ. ಸದಾ ಹಸನ್ಮುಖಿ, ಆದರೂ ಗಾಂಭೀರ್ಯ ಚಹರೆ. ಅಗತ್ಯಕ್ಕೆ ತಕ್ಕಷ್ಟೇ ಮಾತು, ಹದ್ದು ಮೀರಿ ವರ್ತಿಸುವ ಮಾತೇ ಇಲ್ಲ. ಸಂಘರ್ಷ ನಿಷ್ಕರ್ಷದ ರಾಜಕಾರಣಕ್ಕೆ ದೂರ, ಜಾಣತನದ ರಾಜಕಾರಣಕ್ಕೆ ಹತ್ತಿರ. ಅವರೇ ಸಂಧಾನ ಚತುರ. ಇದೇ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಅದು 1961 ಜನವರಿ 19. ಅಮೆರಿಕದ ಅಧ್ಯಕ್ಷರಾಗಿ ಗೆಲುವು ಸಾಧಿಸಿದ್ದ ಜಾನ್ ಎಫ್ ಕೆನೆಡಿ ಅವರಿಂದ ಎಸ್.ಎಂ. ಕೃಷ್ಣ ಅವರಿಗೆ ಪತ್ರ ಬರೆಯಲಾಗುತ್ತೆ. ಅದು ಸದರ್ನ್ ಮೆಥಾಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗದ ಸಮಯ. 1960 ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಜಾನ್ ಎಫ್ ಕೆನೆಡಿ ಪರ ಎಸ್ಎಂಕೆ ಪ್ರಚಾರವನ್ನು ಮಾಡ್ತಾರೆ. ಅನಂತರ ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನೆಡಿಯಿಂದ ಎಸ್ಎಂಕೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಪತ್ರ ತಲುಪುತ್ತೆ. ಅಲ್ಲೇ ಎಸ್ಎಂಕೆಗೆ ರಾಜಕೀಯ ಹಾದಿಯತ್ತ ಆಕರ್ಷಿತರಾಗಿತ್ತು ಎಂಬ ಮಾತು ಕೇಳಿಬರುತ್ತೆ. ಎಲ್ಲ ಸ್ತರದಲ್ಲೂ ಕೃಷ್ಣಗೆ ಅಧಿಕಾರ. ಅಪರೂಪದಲ್ಲೇ ಅಪರೂಪದ ರಾಜಕಾರಣಿ. ಅಮೆರಿಕದಿಂದ ವಾಪಸ್ಸಾದ ಬಳಿಕ 1962ರಲ್ಲಿ ಎಸ್ಎಂಕೆ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಚುನಾವಣಾ ರಾಜಕಾರಣ ಆರಂಭಿಸುತ್ತಾರೆ. 1968ರಲ್ಲಿ ಮಂಡ್ಯದಿಂದ ಸಂಸತ್ತಿಗೂ ಆಯ್ಕೆಯಾಗ್ತಾರೆ. ಆಗ ಇಂದಿರಾ ಕಣ್ಣಿಗೆ ಬೀಳುವ ಯುವ ಸಂಸದ ಎಸ್ಎಂಕೆ ಇವರಿಗೆ ಕಾಂಗ್ರೆಸ್ನ ಬಾಗಿಲು ತೆರೆದಿತ್ತು ಇತಿಹಾಸ. ಸುಮಾರು 5 ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಏರುಮುಖದಲ್ಲೇ ಯಶಸ್ಸಿನ ಉತ್ತುಂಗ ಏರಿದವರು ಎಸ್.ಎಂ. ಕೃಷ್ಣ. ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ಸೇರಿದಂತೆ ಎಲ್ಲಾ ಮನೆಗಳನ್ನ ಪ್ರವೇಶಿಸಿ ವರ್ಣರಂಜಿತ ರಾಜಕೀಯ ಮಾಡಿದ್ರು ಎಸ್ಎಂಕೆ. ಸಜ್ಜನ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಇವತ್ತು ನಿಧನರಾಗಿದ್ದಾರೆ. ಅವರು 93ನೇ ವರ್ಷ ಕಾಲಿಟ್ಟು ಕಳೆದ 6 ತಿಂಗಳಿಂದ ಅನಾರೋಗ್ಯದಿಂದ ಇದ್ದರು. ಅವರು ನಮ್ಮಲ್ಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಹೇಳ್ತಾ, ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಎಸ್.ಎಂ. ಕೃಷ್ಣ ರಾಜ್ಯದಲ್ಲೂ ಸಚಿವ ಸ್ಥಾನ ಅಲಂಕರಿಸಿದ್ರು. ಸ್ಪೀಕರ್ ಹುದ್ದೆ ನಿರ್ವಹಿಸಿ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಅದಾದ ಬಳಿಕ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದು ಎಲ್ಲಾ ಸ್ತರಗಳ ಅಧಿಕಾರವನ್ನ ನೋಡಿದ ಅಪರೂಪದಲ್ಲೇ ಅಪರೂಪದ ರಾಜಕಾರಣಿ ಕೃಷ್ಣ. ಇನ್ನು ವಿಧಾನಸಭೆಯಲ್ಲಿ ಅಂದಿನ ಸಿಎಂ ನಿಜಲಿಂಗಪ್ಪ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲಾಗಿತ್ತು. ಆಗ ಪ್ರತಿಪಕ್ಷ ಸ್ಥಾನದಲ್ಲಿ ಎಸ್. ಶಿವಪ್ಪ ಕೂತಿದ್ರು. ಸದನದಲ್ಲಿದ್ದ ಶಾಸಕ ಎಸ್.ಎಂ. ಕೃಷ್ಣ ಅವರು ಎದ್ದು ನಿಂತು, ಯಾರಿಗೂ ಯಾವ ಸ್ಥಾನವೂ ಶಾಶ್ವತ ಅಲ್ಲ, ಅದಕ್ಕೆ ನಾನು ನೀವು ಹೊರತಾಗಿಲ್ಲ, ಸ್ಥಾನಗಳು ಅದಲು ಬದಲಾಗೋದು ಸಹಜ ಅಂದ್ಬಿಟ್ರು. ಆಗ ನಿಜಲಿಂಗಪ್ಪ ಅವರು ಉತ್ತರಿಸ್ತಾ, ನನ್ನ ಗೆಳೆಯ ಕೃಷ್ಣ ಹಗಲುಗನಸು ಕಾಣ್ತಿದ್ದಾನೆ, ಅವನಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿದ್ರು. ಕಾಕತಾಳಿವೋ ಏನೋ, ಮುಂದಿನ 10 ವರ್ಷದಲ್ಲಿ ಪರಿಸ್ಥಿತಿ ಬದಲಾಗಿತ್ತು. 1972ರಲ್ಲಿ ಕೃಷ್ಣ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿತ್ತು ಇತಿಹಾಸ. ಸುಮಾರು 6 ದಶಕಗಳಿಂದ ನನಗೆ ಮಾನ್ಯ ಎಸ್.ಎಂ.
ಕೃಷ್ಣ ಅವರ ನಿಕಟ ಪರಿಚಯ ಇತ್ತು. ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಕೂಡ ನಾವು ಜೊತೆಯಲ್ಲಿದ್ದೆವು. ಅನಂತರ ಕೂಡ ಅನೇಕ ಪ್ರಾಕಾರಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೂಡ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದು ಒಳ್ಳೆಯ ಅನುಭವ ಇದೆ. ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಈ ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯ ಇಲ್ಲಿ ಕೂಡ ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿದ್ದ ಕೆಲಸವನ್ನು ಮಾಡಿ ಅನೇಕ ದಾಖಲೆಗಳ ಕೆಲಸಗಳನ್ನು ಮಾಡಿದಂಥದ್ದು ನೆನಪಿದೆ. ಅತ್ಯಂತ ಸಜ್ಜನಿಕೆಯ ರಾಜಕಾರಣಿ ಮತ್ತು ಬಹಳ ಒಳ್ಳೆ ವಾಗ್ಮಿಗಳು, ಒಳ್ಳೆ ಜನಾನುರಾಗವನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಗಳಿಸಿದಂಥ ಒಂದು ಪ್ರತಿಭಾನ್ವಿತ ನಾಯಕ. ರಾಜಕಾರಣದಲ್ಲಿ ಎಲ್ಲ ಅಧಿಕಾರದ ಆಯಾಮಗಳನ್ನು ನೋಡಿದ ಎಸ್.ಎಂ. ಕೃಷ್ಣ ವೈಯಕ್ತಿಕ ಜೀವನದಲ್ಲೂ ಶಿಸ್ತುಬದ್ಧರಾಗಿದ್ರು. ಬಹಳಷ್ಟು ರಾಜಕಾರಣಿಗಳು ಕೃಷ್ಣ ಮಾದರಿಯನ್ನ ಅನುಸರಿಸಬೇಕು ಅಂತ ಅಂತಿದ್ರು. ಮನಸ್ಸಿಗೂ ಮುದ ತಂದುಕೊಡುವ ಲೈಫ್ ಚಾರ್ಟ್ ಎಸ್.ಎಂ.ಕೆ ಅವರು ಅಳವಡಿಸಿಕೊಂಡಿದ್ರು. ಸಂಗೀತ ಪ್ರೇಮಿ, ಟೆನ್ನಿಸ್ ಪ್ರೇಮಿ. ಎಸ್.ಎಂ.ಕೆ ರಿದಮಿಕ್ ಸೌಂಡ್ ಇಷ್ಟಪಡ್ತಾ ಇದ್ರು. ಕ್ಲಾಸಿಕಲ್, ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರೇಮಿ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಸುಧಾ ರಘುನಾಥನ್ ಅವರ ಸಂಗೀತಕ್ಕೆ ಮಾರು ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ಕೃಷ್ಣ ಒಬ್ಬ ಉತ್ತಮ ಟೆನ್ನಿಸ್ ಆಟಗಾರ. ಕಳೆದ 30 ವರ್ಷಗಳಿಂದ ಟೆನ್ನಿಸ್ ಅಂಗಳದಲ್ಲಿ ಬೆವರು ಹರಿಸಿದ್ದಾರೆ. ಬಿಡುವಾದಾಗ ಟೆನ್ನಿಸ್ನ ಪಂದ್ಯ, ಫುಟ್ಬಾಲ್ ಪಂದ್ಯಗಳನ್ನ ನೋಡ್ತಾ ಇದ್ರು ಎಸ್.ಎಂ.ಕೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ವಿದೇಶಾಂಗ ಸಚಿವರು, ಪಕ್ಷದ ಹಿರಿಯ ನಾಯಕ, ಪದ್ಮವಿಭೂಷಣ ಶ್ರೀ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ. ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ. ತಮ್ಮ ವಿಶಿಷ್ಟ ವ್ಯಕ್ತಿತ್ವ, ಸಭ್ಯ ನಾಯಕತ್ವದ ಗುಣಗಳು, ಅನುಭವಿ ನೇತಾರ ಶ್ರೀ ಎಸ್.ಎಂ. ಕೃಷ್ಣ ರಾಷ್ಟ್ರ ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಶ್ರೀ ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ನಾಡು ಒಬ್ಬ ಶ್ರೇಷ್ಠ ನಾಯಕನನ್ನ, ಮುತ್ಸದ್ದಿ ರಾಜಕಾರಣಿಯನ್ನ ಕಳೆದುಕೊಂಡಂತಾಗಿದೆ. ಅವರ ಅಗಲಿಕೆಯಿಂದ ವೈಯಕ್ತಿಕವಾಗಿ ಒಬ್ಬ ಹಿರಿಯಣ್ಣನನ್ನ ಕಳೆದುಕೊಂಡ ನೋವು ನನಗಾಗಿದೆ. ಒಟ್ನಲ್ಲಿ 6 ದಶಕಗಳ ರಾಜಕಾರಣ ಮಾಡಿದ್ದ ಎಸ್.ಎಂ. ಕೃಷ್ಣ ಕಡೆಯ ದಿನಗಳಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾದ್ರು. ಸಕ್ರಿಯ ರಾಜಕಾರಣವನ್ನ ತೊರೆದು 7 ವರ್ಷಗಳೇ ಕಳೆದು ಹೋಗಿದ್ದು, ಇದೀಗ ಜೀವನ ಯಾತ್ರೆಯನ್ನ ಕೊನೆಗೊಳಿಸಿದ್ದಾರೆ. ಅಪರೂಪದ ಕ್ಲಾಸ್ ಪೊಲಿಟಿಷಿಯನ್ ಎಸ್.ಎಂ.ಕೆ ಇನ್ನು ನೆನಪು ಮಾತ್ರ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ರಾಜಕಾರಣಿ ಕೇವಲ ರಾಜಕೀಯ ಮಾಡೋದಲ್ಲ, ಬೆಳಗ್ಗೆಯಿಂದ ಪೂರ್ಣ ಪ್ರಮಾಣದಲ್ಲಿ 24 ಗಂಟೆ ರಾಜಕೀಯನೇ ಮಾಡೋದಲ್ಲ. ಅಂಥ ರಾಜಕಾರಣಿಗಳು ಇದ್ದಾರೆ. ಬಟ್ ಈ ವ್ಯಕ್ತಿ ಹಾಗಿರಲಿಲ್ಲ. ಅಲ್ಲ, ಇವ್ರದ್ದೊಂಥರ ಸಾಫ್ಟ್ ಆಗಿ, ಬಟ್ ಮಾಸ್ ಅಂತ ಕ್ಲಾಸ್ ಪೊಲಿಟಿಷಿಯನು. ಬಟ್ ಇವ್ರದ್ದು ಹೇಗೆ ಅಂತಂದರೆ, ಆ ಕಡೆಗೆ ಟೆನ್ನಿಸ್ಸು ಆಡ್ತಾ ಇದ್ರು. 30 ವರ್ಷ ಟೆನ್ನಿಸ್ ಆಡಿದ್ದಾರೆ. ಅದಾದ ನಂತರ ಫುಟ್ಬಾಲ್ ತುಂಬ ಇಷ್ಟ ಅವರಿಗೆ, ಮ್ಯಾಚ್ಗಳನ್ನು ನೋಡ್ತಾ ಇದ್ದಿದ್ದು. ಇವೆಲ್ಲ ರಂಗದಲ್ಲೂ ಆಸಕ್ತಿ ಇಟ್ಕೊಂಡಿದ್ದಾರೆ. ಡೆಫಿನೆಟ್ಲಿ. ಮ್ಯೂಸಿಕ್ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಕ್ಲಾಸಿಕಲ್ಲು, ಹಿಂದೂಸ್ತಾನಿ, ಕರ್ನಾಟಕ ಸಂಗೀತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕುತ್ಕೊಂಡು ಅದನ್ನು ಕೇಳೋರು, ಎಲ್ಲಾದ್ರೂ ಪ್ರೋಗ್ರಾಮ್ ಇದ್ರೆ ಹೋಗಿ ಕುತ್ಕೊಳ್ಳೋರು ಬಹಳ ಚೆನ್ನಾಗಿ. ಆಮೇಲೆ ಡೆಲ್ಲಿಯಲ್ಲಿ ಅವ್ರದ್ದು ವಿದೇಶಾಂಗ ಸಚಿವರಾದಂಥ ಟೈಮಲ್ಲಿ ಅಲ್ಲಿ ಹೋಗಿದ್ವಿ. ಅವಾಗ ಇಂಟರ್ವ್ಯೂ ಮಾಡಿದ್ವಿ ನಾವು ಅವ್ರಿಗೆ. ಹೋದಾಗ್ಲೇ ಅವ್ರ ಹತ್ರ ಹೋದಾಗ ಒಂದು ವೈಬ್ರೇಷನ್ ಇದೆಯಲ್ಲ, ಅಲ್ಟಿಮೇಟ್. ಅವ್ರು ಹಾಕಿರುವಂಥ ಕಾಸ್ಟ್ಯೂಮ್ಸು, ಡ್ರೆಸ್ಸು, ರಾಜಕಾರಣಿ ಅಂದರೆ ಹಿಂಗಿರ್ಬೇಕಪ್ಪ ಅಂತ ಅನಿಸ್ತಾ ಇತ್ತು.